Very good morning, my dear viewers. Welcome to my YouTube channel. This is Arun Reddy here. In today's class, we would like to discuss about the company law case studies continue part. So, it is a case study number 1. Alliance Limited is a public company. Alliance ನಿಯಮಿತ ಅನ್ನೋದು ಒಂದು ಸಾರ್ವಜನಿಕ ಕಂಪನಿ ಇದೆ ಆ್ಯಂಡ್ ವಿತ್ ಅ ಶೇರ್ ಕ್ಯಾಪಿಟಲ್ ಆಫ್ 100 crore rupees. ಅದರ ಶೇರ್ ಬಂಡವಾಳ ಎಷ್ಟಿದೆ ರೀ 100 ಕೋಟಿ ರೂಪಾಯಿ ಇದೆ. ಆಫ್ಟರ್ ಗೆಟಿಂಗ್ ದ ಇನ್ಕಾರ್ಪೊರೇಷನ್ ಸರ್ಟಿಫಿಕೇಟ್ ನೋಂದಾವಣಾ ಪ್ರಮಾಣ ಪತ್ರವನ್ನು ಪಡೆದ ತಕ್ಷಣ ದೇ ವಾಂಟ್ ಟು ಸ್ಟಾರ್ಟ್ ಇಮಿಡಿಯೇಟ್ಲಿ ಫಾರ್ ದೇರ್ ಬಿಸ್ನೆಸ್. ಅವರು ತಮ್ಮ ವ್ಯವಹಾರವನ್ನು ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡಬೇಕಂತ ಬಯಸಿದ್ದಾರೆ. ಯಾವಾಗಲೇ ಆಫ್ಟರ್ ಇಮಿಡಿಯೇಟ್ ಇನ್ಕಾರ್ಪೊರೇಷನ್. ವೆದರ್ ದ ಕಂಪ್ನಿ ಕ್ಯಾನ್ ಡೂ ಸೋ, ಆ ರೀತಿ ಮಾಡಬಹುದೇ? ಸೆಕೆಂಡ್ ಕ್ವಶನ್, ಇಫ್ ಯಸ್, ವಾಟ್ ಆರ್ ದ ಫಾರ್ಮ್ಯಾಲಿಟಿ ದೇ ಹ್ಯಾವ್ ಟು ಫಾಲೋ ಇಟ್? ನೋ, ದಿಸ್ ಈಸ್ ದ ಕ್ವಶನ್. ನೋ, ವಾಟ್ ಈಸ್ ದ ಆನ್ಸರ್? Alliance Limited is a public company. First point, Alliance ನಿಯಮಿತ ಅನ್ನೋದು ಸಾರ್ವಜನಿಕ ಕಂಪನಿ ಇದೆ ಆ್ಯಂಡ್ ಇಟ್ ಹ್ಯಾಸ್ ಅ ಕ್ಯಾಪಿಟಲ್ ಆಫ್ 100 crore rupees. ಬಂಡವಾಳ 100 crore ಇದೆ. ಆಫ್ಟರ್ ಗೆಟಿಂಗ್ ಇನ್ಕಾರ್ಪೊರೇಷನ್ ಸರ್ಟಿಫಿಕೇಟ್ ಇಮಿಡಿಯೇಟ್ಲಿ ದೇ ಕ್ಯಾನ್ ಸ್ಟಾರ್ಟ್ ದ ಬಿಸ್ನೆಸ್ ಆ್ಯಸ್ ಪರ್ ದ ಸೆಕ್ಷನ್ 11 ಆಫ್ ಕಂಪ್ನಿ ಆ್ಯಕ್ಟ್ 2013 ವಾಸ್ ಒಮಿಟೆಡ್ ಬೈ ದ ಕಂಪ್ನಿ ಆ್ಯಕ್ಟ್ 2015. ನೋಡಿ, ಕಂಪ್ನಿ ಆ್ಯಕ್ಟ್ 2015 ಪ್ರಕಾರ ಅದನ್ನು ತೆಗೆದು ಹಾಕಿದ್ದಾರೆ, ಸೆಕ್ಷನ್ 11 ಆಫ್ ಕಂಪ್ನಿ ಆ್ಯಕ್ಟನ್ನು. ಹಾಗಾಗಿ ದೇ ಕ್ಯಾನ್ ಬಿ ಪರ್ಮಿಟೆಡ್ ಬೈ ಆಲ್ ದ ಕಂಪ್ನೀಸ್. ಸೊ ನೋಡಿ, ಇಲ್ಲಿ ಏನು ರೂಲ್ ಹೇಳ್ಯಾರ ಅಂದವರು, ಆಲ್ ದ ಕಂಪ್ನೀಸ್ ಆರ್ ಪರ್ಮಿಟೆಡ್ ವೆದರ್ ಇಟ್ ಈಸ್ ಅ ಪ್ರೈವೇಟ್ ಆರ್ ಅ ಪಬ್ಲಿಕ್ ಕಂಪ್ನಿ. ದೇ ಕ್ಯಾನ್ ಕಮೆನ್ಸ್ ದೇರ್ ಬಿಸ್ನೆಸ್ ಇಮಿಡಿಯೇಟ್ಲಿ ಆಫ್ಟರ್ ಗೆಟಿಂಗ್ ದ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್. ಮುಂಚೆ ಇತ್ತದು ಪಬ್ಲಿಕ್ ಕಂಪ್ನಿ ಹ್ಯಾವ್ ಟು ವೇಟ್ ಅಪ್ ಅಂಟಿಲ್ ದ ಟ್ರೇಡಿಂಗ್ ಸರ್ಟಿಫಿಕೇಟ್ ಸ್ಟೇಜ್ ಅಂತ ಇತ್ತು. ಸೊ ಈಗ ಟ್ರೇಡಿಂಗ್ ಸರ್ಟಿಫಿಕೇಟ್ ಸ್ಟೇಜ್ ತನಕ ವೇಟ್ ಮಾಡೋ ಅವಶ್ಯಕತೆ ಇಲ್ಲ. ಇಮಿಡಿಯೇಟ್ಲಿ ಆಫ್ಟರ್ ಇನ್ಕಾರ್ಪೊರೇಷನ್ ದೇ ಕ್ಯಾನ್ ಲೀಗಲಿ ಸ್ಟಾರ್ಟ್ ದ ಬಿಸ್ನೆಸ್. ಅಂದರೆ ಫಸ್ಟ್ ಕ್ವಶನಿಗೆ ಆನ್ಸರ್ ಎಸ್ ಅಂತ ಬರೀಬೇಕು. ಎಸ್, ದೇ ಕ್ಯಾನ್ ಡೂ ಸ್ಟಾರ್ಟ್ ದೇರ್ ಬಿಸ್ನೆಸ್ ಇಮಿಡಿಯೇಟ್ಲಿ ಆಫ್ಟರ್ ರಿಜಿಸ್ಟ್ರೇಷನ್. ನೋ, ವಾಟ್ ಈಸ್ ದ ಸೆಕೆಂಡ್ ಕ್ವಶನ್? ಇಫ್ ಎಸ್, ವಾಟ್ ಆರ್ ದ ಫಾರ್ಮ್ಯಾಲಿಟೀಸ್? ಅಂದರೆ ಎಸ್ ಆದರೆ ಏನು ಫಾರ್ಮ್ಯಾಲಿಟಿ ಅಂದ್ರೆ, ಕಂಡೀಷನ್ ಏನು ಅಂದರೆ, ಅಂಡರ್ ಸೆಕ್ಷನ್ 10A ಈಸ್ ಇನ್ಸರ್ಟೆಡ್ ಬೈ ದ ಅಮೆಂಡ್ಮೆಂಟ್ ಆ್ಯಕ್ಟ್ 2019. ಕಂಪ್ನಿ ಆ್ಯಕ್ಟ್ 2019 ಅಮೆಂಡ್ಮೆಂಟ್ ಆಗಿದ್ದು ಏನು ಇನ್ಸರ್ಟ್ ಮಾಡ್ಯಾರ ಅಂದ್ರೆ, the company is required to file a declaration by the director of a company within 182 days of its effect. ಅಂದರೆ ರಿಜಿಸ್ಟ್ರೇಷನ್ ಆದ 180 ದಿನಗಳ ಒಳಗಾಗಿ ಡಿಕ್ಲರೇಷನನ್ನು ಕೊಡಬೇಕು. ಡಿಕ್ಲರೇಷನ್ ಯಾರು ಕೊಡಬೇಕು ರೀ? ಕಂಪ್ನಿದವರು ಡಿಕ್ಲರೇಷನನ್ನು ಕೊಡಬೇಕು. ಏನಂತ ಹೇಳಿ ಕೊಡಬೇಕಂದ್ರೆ ಡಿಕ್ಲರೇಷನ್, ಆಲ್ ದ ಸಬ್ಸ್ಕ್ರೈಬರ್ ಟು ದ ಮೆಮೊರಂಡಮ್ ಹ್ಯಾವ್ ಅಗ್ರೀಡ್ ಟು ದ ವ್ಯಾಲ್ಯೂ ಆಫ್ ಶೇರ್. ನೋಡಿ, ಅಲ್ಲಿ ಕಂಪ್ನಿಯ ಮನವಿ ಪತ್ರದಲ್ಲಿ ಯಾರ್ಯಾರು ವಂತಿಗೆದಾರರಿದ್ದಾರ ಆ ವಂತಿಗೆದಾರರು ಕಡ್ಡಾಯವಾಗಿ ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಬೇಕು. ಸೊ ಸಬ್ಸ್ಕ್ರೈಬರ್ ಟು ದ ಮೆಮೊರಂಡಮ್ ಮಸ್ಟ್ ಆ್ಯಂಡ್ ಶುಡ್ ಹ್ಯಾವ್ ಅಗ್ರೀಡ್ ಫಾರ್ ದಿಸ್ ಆ್ಯಕ್ಟಿವಿಟಿ ಅಂತ ನಾವು ಅಲ್ಲಿ ಹೇಳ್ಬೋದು. ಆ್ಯಂಡ್ ಸೆಕೆಂಡ್ ಕೇಸ್, ದ ರಿಜಿಸ್ಟರ್ಡ್ ಆಫೀಸ್ ಆಫ್ ಅ ಕಂಪ್ನಿ ಸೊ ಇನ್ಕಾರ್ಪೊರೇಟೆಡ್ ಹ್ಯಾಸ್ ಬೀನ್ ವೆರಿಫೈಡ್ ಬೈ ದ ರಿಕ್ವಸೈಡ್ ರಿಟರ್ನ್. ನೋಡಿ, ರಿಜಿಸ್ಟರ್ಡ್ ಆಫೀಸ್ ಏನು ಮಾಡಬೇಕಾಗತ್ತೆ ಅಂದ್ರೆ, ರಿಕ್ವೈರ್ಡ್ ರಿಟರ್ನನ್ನು ಏನು ಮಾಡಬೇಕಾಗತ್ತೆ, ಅವರು ವೆರಿಫೈ ಮಾಡಬೇಕಾಗತ್ತೆ. ದಿಸ್ ಈಸ್ ದ ಕಂಡೀಷನ್ ಆಫ್ ಫಸ್ಟ್ ಕೇಸ್ ಸ್ಟಡಿ, ಇದರಲ್ಲಿ ಬರ್ತಕ್ಕಂಥ ಕೇಸ್ ಸ್ಟಡಿ. ಸೆಕೆಂಡ್ ಕೇಸ್ ಸ್ಟಡಿ ಏನೈತೆ ನೋಡಿರಿ, ಹನಿ ಡ್ಯೂ ಪಬ್ಲಿಕ್ ಕಂಪ್ನಿ. ಹನಿ ಡ್ಯೂ ಪಬ್ಲಿಕ್ ಕಂಪ್ನಿ ಸಾರ್ವಜನಿಕ ಕಂಪ್ನಿ ಇದೆ. ಇಟ್ಸ್ ಪೇಡ್ ಅಪ್ ಕ್ಯಾಪಿಟಲ್ ಈಸ್ 100 crore. ಸೊ ಅದರ ಬಂಡವಾಳ ಎಷ್ಟಿದೆ ರೀ? 100 ಕೋಟಿ ರೂಪಾಯಿ ಇದೆ. ಹಿಯರ್ ಮಿಸ್ಟರ್ ಶ್ಯಾಮ್ ಸಿಂಗ್ ಅನ್ನೋ ವ್ಯಕ್ತಿ ಈಸ್ ಅ ಮೆಂಬರ್ ಆಫ್ ICSI. ನೋಡಿರಿ, ಭಾರತೀಯ ಕಂಪ್ನಿ ಕಾರ್ಯದರ್ಶಿಯ ಸಂಸ್ಥೆಯ ಸದಸ್ಯ ಅದನವ. ಈಸ್ ಅ ಮೆಂಬರ್ ಆಫ್ ICSI ಆ್ಯಸ್ ಅ ಸೆಕ್ರೆಟರಿ ಆಫ್ ಅ ಕಂಪ್ನಿ ಕಾರ್ಯದರ್ಶಿ ಅಂತ ನೇಮಕ ಆಗಿದ್ದಾನೆ. ಹಿ ವಾಂಟ್ ಟು ಆ್ಯಕ್ಟ್ ಆಸ್ ಅ ಸೆಕ್ರೆಟರಿ ಆಫ್ ರಾಕ್ವೆಲ್ ಕಂಪ್ನಿ ಲಿಮಿಟೆಡ್. ನೋಡಿ, ಇನ್ನೊಂದು ಕಂಪ್ನಿಗೆ ಅವ ಕಾರ್ಯದರ್ಶಿ ಆಗಲು ಬಯಸಿದ್ದಾನೆ. ಸೊ ಆ ಕಂಪ್ನಿ ಹೆಸರು ಏನು ಅಂದ್ರೆ ರಾಕ್ವೆಲ್ ಲಿಮಿಟೆಡ್. ನಾವು ದ ಕ್ವಶನ್ ಈಸ್, ಕ್ಯಾನ್ ಹಿ ಡೂ ಸೋ? ಆ ರೀತಿ ಅವನು ಮಾಡಬಹುದೇ ಅನ್ನೋದು ಫಸ್ಟ್ ಕ್ವಶನ್, ಕ್ಯಾನ್ ಹಿ ಡೂ ಸೋ? ಆ್ಯಂಡ್ ಸೆಕೆಂಡ್ ಕ್ವಶನ್, ಗಿವ್ ಯುವರ್ ಕಮೆಂಟ್ ವಿತ್ ದ ಪ್ರೊವಿಷನ್ ಆಫ್ ಕಂಪ್ನಿ ಆ್ಯಕ್ಟ್ 2013. ಸೊ ಕಂಪ್ನಿ ಕಾಯ್ದೆ 2013ರ ನಿಯಮದ ಅನುಸಾರ ನೀವು ಪ್ರಾವಿಷನ್ಸನ್ನು ಬರೀರಿ ಅಂತ ಕೇಳ. ಸೊ ಆನ್ಸರ್ ನೋಡಿರಿ, ನೋ ಅಂತ ಬರೀಬೇಕು ಫಸ್ಟ್ ಕ್ವಶನಿಗೆ. ಈ ಕೆನಾಟ್ ಡೂ, ನೋಡಿರಿ ಇಲ್ಲಿ ಸೆಕ್ರೆಟರಿ ಆಗ್ಬೋದು ಅಂತ ಕೇಳ್ಯಾರ. ಸೊ ಅಲ್ಲಿ ಆನ್ಸರ್ ಏನು ಬರೀಬೇಕು ರೀ? ನೋ ಅಂತ ಬರೀಬೇಕು. ನೋ ಬಿಕಾಸ್ ಆಫ್ ಸಮ್ ರೀಸನ್, ಕೆಲವೊಂದಿಷ್ಟು ಕಾರಣಗಳಿರ್ತಾವೆ. ಏನು ಅಂದ್ರೆ, ಹೋಲ್ ಟೈಮ್ ಕೀ ಮ್ಯಾನೇಜರಿಯಲ್ ಪರ್ಸೋನೆಲ್, KMP ಅಂತ ಕರೀತಾರೆ ನಾವು. ಕೀ ಮ್ಯಾನೇಜರಿಯಲ್ ಪರ್ಸೋನೆಲ್, ಮುಖ್ಯವಾದಂಥ ವ್ಯಕ್ತಿಗಳು. ಸೊ ಕೀ ಮ್ಯಾನೇಜರಿಯಲ್ ಪರ್ಸೋನೆಲ್ ಶುಡ್ ನಾಟ್ ಹೋಲ್ಡ್ ದ ಆಫೀಸ್ ಇನ್ ಮೋರ್ ದ್ಯಾನ್ ಒನ್ ಕಂಪ್ನಿ. ನೋಡಿ, ಒಂದು ಕಂಪ್ನಿಗಿಂತ ಹೆಚ್ಚಿನ ಕಂಪ್ನಿಯಲ್ಲಿ ಅವರು ತನ್ನ ಪೊಸಿಷನನ್ನು ಹೊಂದಿರಬಾರ್ದು. ಯಾರು? ಕೀ ಮ್ಯಾನೇಜರಿಯಲ್ ಪರ್ಸೋನೆಲ್. ಸೆಕ್ರೆಟರಿ, ಡೈರೆಕ್ಟರ್ಸ್, ಆಡಿಟರ್ ಇವರೆಲ್ಲ ಕೀ ಮ್ಯಾನೇಜರಿಯಲ್ ಪರ್ಸೋನಲ್ಸ್. ಸೊ ದಟ್ಸ್ ವೈ at the same time the secretary cannot act
another company's key managerial personnel. So second question, public company having a share paid up capital of 10 crore must appoint key managerial personnel. ನೋಡಿರಿ, ಯಾವ ಬಂಡವಾಳ 10 ಕೋಟಿಗಿಂತ ಹೆಚ್ಚಾಗಿರುತ್ತೆ ಕಡ್ಡಾಯವಾಗಿ ಅವ್ರು ಏನು ಮಾಡಬೇಕು, ಯಾರನ್ನು ನೇಮಿಸಬೇಕು, ಕೀ ಮ್ಯಾನೇಜರಿಯಲ್ ಪರ್ಸನಲ್, ಮುಖ್ಯ ವ್ಯಕ್ತಿಯನ್ನು ನೇಮಿಸಬೇಕು. ಹಿಯರ್ ಹನಿಡ್ಯೂ ಪಬ್ಲಿಕ್ ಕಂಪ್ನಿ ಕ್ಯಾಪಿಟಲ್ ಈಸ್ 100 crore, so that Mr. Shyam Singh is appointed as a full-time secretary. ಸೊ ನಾನು ನೋಡ್ಕೋಬೇಕ್ರಿ, 100 crore ಇರೋದ್ರಿಂದ ಪೇಡ್ ಅಪ್ ಕ್ಯಾಪಿಟಲ ಕಂಪಲ್ಸರಿಯಾಗಿ ಅವ ಏನಾಗಿ ನೇಮಕ ಮಾಡ್ಬೋದು ರೀ, ಅವನ್ನ ಫುಲ್ ಟೈಮ್ ಸೆಕ್ರೆಟ್ರಿಯಾಗಿ ನೇಮಕ ಮಾಡಬಹುದು. ಆಮೇಲೆ ಇದು ಫಸ್ಟ್ ಕ್ವಶನ್ಗೆ ಆನ್ಸರ್. ಸೆಕೆಂಡ್ ಕ್ವಶನ್ಗೆ ನೋಡಿರಿ, ಸೆಕೆಂಡ್ ಕ್ವಶನ್ ಏನೈತಿ, ಗಿವ್ ಯುವರ್ ಕಮೆಂಟ್ ವಿತ್ ಅ ಪ್ರೊವಿಷನ್ ಆಫ್ ಕಂಪ್ನಿ ಆ್ಯಕ್ಟ್ 2013 ಅಂತ. ಸೊ ಅಕಾರ್ಡಿಂಗ್ ಟು ಸೆಕ್ಷನ್ 203 ಆಫ್ ಕಂಪ್ನಿ ಆ್ಯಕ್ಟ್ 2013, ಅಂದರೆ ಸೆಕ್ಷನ್ 203 ಕಂಪ್ನಿ ಆ್ಯಕ್ಟ್ 2013 ಪ್ರಕಾರ compulsory appointment of whole time managerial personnel in a public company having paid up capital of 100 crore or more must be prescribed by the central government under the secretaries covered under full time key managerial personnel. ನೋಡಿ, ಮುಖ್ಯವಾದಂಥ ವ್ಯಕ್ತಿ ಕೀ ಮ್ಯಾನೇಜರಿಯಲ್ ಪರ್ಸನಲ್ ಏನಪ್ಪ ಅಂದ್ರೆ ಅವ ಕಡ್ಡಾಯವಾಗಿ ನೇಮಕ ಆಗ್ತಾನೆ. ಇದರ ಪ್ರಕಾರ ಅಂದರೆ ಸೆಕ್ಷನ್ 203 ಪ್ರಕಾರ ಅಂತ ನಾವಲ್ಲಿ ಹೇಳ್ಬೋದು. ದಿಸ್ ಈಸ್ ದ ಸೆಕೆಂಡ್ ಕೇಸ್ ಸ್ಟಡಿ. Now what is the third case study? Wildcraft Private Limited, Wildcraft ಖಾಸಗಿ ನಿಯಮಿತ ಅಂತ ಹೇಳ್ತೀವಿ. Wildcraft Private Limited with a share capital of 6 crore. ಸೊ ಬಂಡವಾಳ ಎಷ್ಟಿದೆ ರೀ ಅವ್ರ ಹತ್ರ? 6 crore ಇದೆ. They want to appoint a part-time secretary. ಪಾರ್ಟ್-ಟೈಮ್ ಸೆಕ್ರೆಟರಿ ಅಲ್ಪಾವಧಿಯ ಕಾರ್ಯದರ್ಶಿಯನ್ನು ನೇಮಕ ಮಾಡಲು ಬಯಸಿದ್ದಾರೆ. ಕ್ವಶನ್ ನಂಬರ್ 1, ಕ್ಯಾನ್ ದೇ ಡೂ ಸೊ? ಆ ರೀತಿ ಮಾಡಬಹುದೇ? ಕ್ವಶನ್ ನಂಬರ್ 2, ಗಿವ್ ಯುವರ್ ಕಮೆಂಟ್ ವಿತ್ ಅ ಪ್ರೊವಿಷನ್ ಆಫ್ ಕಂಪ್ನಿ ಆ್ಯಕ್ಟ್ 2013. ಕಂಪ್ನಿ ಕಾಯ್ದೆ 2013ರ ನಿಯಮದಂತೆ ನಿಮ್ಮ ಆಚರಣೆಗಳನ್ನು ಬರೆಯಿರಿ ಅಂತ. ಆನ್ಸರ್ 1, ನೋ ಅಂತ ಬರೀಬೇಕು. ಬಿಕಾಸ್ ದ ಕಂಪ್ನಿ ಆ್ಯಕ್ಟ್ ಹ್ಯಾಸ್ ಫಾಲೋಯಿಂಗ್ ಕಂಡೀಷನ್ಸ್ ರಿಲೇಟೆಡ್ ಟು ಕಂಪ್ನಿ ಸೆಕ್ರೆಟರಿ. ಫಸ್ಟ್ ಒನ್, private company must and should have a paid up capital of 5 crore or more. They have to appoint a full-time secretary, not part-time secretary. ಆಮೇಲೆ paid up capital of more than 5 crore but less than 10 crore. Public company having share capital of 10 crore must appoint key managerial personnel. ಅಂದರೆ ಇಲ್ಲಿ ವೈಲ್ಡ್ಕ್ರಾಫ್ಟ್ ಪ್ರೈವೇಟ್ ಕಂಪ್ನಿ ಕ್ಯಾಪಿಟಲ್ ಹೆಚ್ಚಿರೋದ್ರಿಂದ ಪಾರ್ಟ್ ಟೈಮ್ ಸೆಕ್ರೆಟರಿನ ಅವರ ನೇಮಕ ಮಾಡಲು ಬರೋದಿಲ್ಲ ಅಂತ ನಾವಲ್ಲಿ ಹೇಳ್ಬೋದು. ದಟ್ ಈಸ್ ಅ ರೂಲ್. ಸೊ ಆನ್ಸರ್ 2 ನೋಡ್ರಿ, ಇಲ್ಲಿ ವೈಲ್ಡ್ಕ್ರಾಫ್ಟ್ ಕಂಪ್ನಿ ಪ್ರೈವೇಟ್ ಲಿಮಿಟೆಡ್ ಹ್ಯಾಸ್ ಅ ಕ್ಯಾಪಿಟಲ್ ಆಫ್ ಮೋರ್ ದ್ಯಾನ್ 5 crore, ಸೊ ದ್ಯಾಟ್ ದೇ ಹ್ಯಾವ್ ಟು ಅಪಾಯಿಂಟ್ ಫುಲ್ ಟೈಮ್ ಸೆಕ್ರೆಟರಿ, ನಾಟ್ ಪಾರ್ಟ್ ಟೈಮ್ ಸೆಕ್ರೆಟರಿ. ಪಾರ್ಟ್ ಟೈಮ್ ಸೆಕ್ರೆಟರಿನ ಅವರು ನೇಮಕ ಮಾಡಲು ಬರೋದಿಲ್ಲ. ಲೀಗಲಿ ಇಟ್ ಈಸ್ ನಾಟ್ ಪಾಸಿಬಲ್ ಅಂತ ನಾವಲ್ಲಿ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ನೋಡಿರಿ, ಕೇಸ್ ಸ್ಟಡಿ ನಂಬರ್ 4 ಏನಿದೆ. What is the case study number 4? Mr. Prakash is a scientist, want to form a charitable company for developing Ayurvedic medicine for COVID-19. COVID-19 ಒಳಗೆ ಅವರು ಒಂದು ಚಾರಿಟೇಬಲ್ ಕಂಪ್ನಿ ತೆಗಿಬೇಕಂತ ಬಯಸಿದ್ದಾರೆ. He has no intention to earn any profit on such medicine and want to distribute the medicine with the help of corona patients. So ಅವರು ಚಾರಿಟೇಬಲ್ ಟ್ರಸ್ಟ್ ತೆಗಿಬೇಕಂತ ಮಾಡ್ಯಾರ. Whether Mr. Prakash can form such a charitable company under 2013 Act. Question number 2, what are the conditions and legal formality to start a company? Answer ಏನಪ್ಪ ಅಂದ್ರೆ Mr. Prakash can form a charitable company under section 8 of Company Act 2013. ನೋಡಿ, ಕಂಪ್ನಿ ಆ್ಯಕ್ಟ್ 2013 ಸೆಕ್ಷನ್ 8 ಪ್ರಕಾರ ಅವ ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ಇಟ್ ಪರ್ಮಿಟ್ ದ ರಿಜಿಸ್ಟ್ರೇಷನ್, ನೋಂದಾವಣೆ ಅವಶ್ಯಕತೆ ಇದೆ. ಆ್ಯಂಡ್ ಇಟ್ ಈಸ್ ಅಂಡರ್ ದ ಲೈಸೆನ್ಸ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್. ಸೊ ಯಾರು ಅದಕ್ಕೆ ಲೈಸೆನ್ಸ್ ಕೊಡಬೇಕು ರೀ? ಸೆಂಟ್ರಲ್ ಗೌರ್ಮೆಂಟ್ನವರು ಅದಕ್ಕೆ ಲೈಸೆನ್ಸ್ ಕೊಡಬೇಕು. ಏನಂತ ಕೊಡಬೇಕು ಅಂದ್ರೆ, ಇಟ್ ಶುಡ್ ಬಿ ಅಸೋಸಿಯೇಷನ್ ನಾಟ್ ಫಾರ್ ಪ್ರಾಫಿಟ್ ವಿತ್ ಅ ಲಿಮಿಟೆಡ್ ಲಯಬಿಲಿಟಿ ವಿದೌಟ್ ಯೂಸಿಂಗ್ ದ ವರ್ಡ್ ಲಿಮಿಟೆಡ್ ಆರ್ ಪ್ರೈವೇಟ್ ಲಿಮಿಟೆಡ್ ಬೈ ಇಟ್ಸ್ ನೇಮ್. ಅಂದರೆ ಇದು ಅಸೋಸಿಯೇಷನ್ ನಾಟ್ ಫಾರ್ ಪ್ರಾಫಿಟ್ ಅಂತ ಬರೀಬೇಕು ಅವರು. ಯಾಕಂದರೆ ಚಾರಿಟೇಬಲ್ ಟ್ರಸ್ಟ್ ಇರೋದ್ರಿಂದ ದಿಸ್ ಕಂಪ್ನಿ ಈಸ್ ನಾಟ್ ಮೇಕಿಂಗ್ ಎನಿ ಪ್ರಾಫಿಟ್, ಹಾಗಾಗಿ ಚಾರಿಟೇಬಲ್ ಟ್ರಸ್ಟ್ ಅಂತ ಬರೋದು ಸ್ಟಾರ್ಟ್ ಮಾಡ್ಬೋದು. ಸೆಕೆಂಡ್ ಕಂಡೀಷನ್ ಏನಪ್ಪ ಅಂದ್ರೆ, ಕಂಡೀಷನ್ಸ್ ಫಾರ್ ಗ್ರ್ಯಾಂಟ್ ಆಫ್ ಲೈಸೆನ್ಸನ್ನು ತೊಗೋಬೇಕು. ಸೊ ಹಿಯರ್ ದ ಸೆಂಟ್ರಲ್ ಗೌರ್ಮೆಂಟ್ ಮೇ ಗ್ರ್ಯಾಂಟ್ ದ ಲೈಸೆನ್ಸ್ ಟು ದ ಕಂಪ್ನಿ ಸೇಯಿಂಗ್ ದ್ಯಾಟ್ ನಾಟ್ ಫಾರ್ ಪ್ರಾಫಿಟ್. ಫಸ್ಟ್ ಕಂಡೀಷನ್ ಏನಪ್ಪ ಅಂದ್ರೆ, ಇಟ್ ಈಸ್ ಅಬೌಟ್ ಟು ಫಾರ್ಮ್ ದ ಲಿಮಿಟೆಡ್ ಕಂಪ್ನಿ ಫಾರ್ ಪ್ರಮೋಟಿಂಗ್ ಕಾಮರ್ಸ್, ಸೈನ್ಸ್, ರಿಲಿಜನ್, ಚಾರಿಟಿ ಆರ್ ಎನಿ ಅದರ್ ಆಬ್ಜೆಕ್ಟ್. ಅಂದರೆ ಕಂಪ್ನಿ ಲಿಮಿಟೆಡ್ ಬೈ ಗ್ಯಾರಂಟಿ ಅನ್ನಂಗೆ. ಓಕೆ. ಆಮೇಲೆ ಇಟ್ ಹ್ಯಾಸ್ ಟು ಇಂಟೆಂಟ್ ಟು ಅಪ್ಲೈ ಇಟ್ಸ್ ಪ್ರಾಫಿಟ್ ಇನ್ ಎನಿ ಪ್ರಮೋಟಿಂಗ್ ಇಟ್ಸ್ ಆಬ್ಜೆಕ್ಟ್, ಪ್ರೊಹಿಬಿಟ್ ಪೇಮೆಂಟ್ ಆಫ್ ಡಿವಿಡೆಂಡ್ ಟು ಮೆಂಬರ್.
ಆ್ಯಂಡ್ ಇಟ್ ಪ್ರೊಹಿಬಿಟ್ ಪೇಮೆಂಟ್ ಟು ಡಿವಿಡೆಂಡ್ ಟು ಇಟ್ಸ್ ಮೆಂಬರ್. ಸೊ ತನ್ನ ಸದಸ್ಯರಿಗೆ ಡಿವಿಡೆಂಡ್ ಕೊಡೋಕೆ ಅದು ಬರೋಂಗಿಲ್ಲ, ಅಂದರೆ ಪ್ರಾಫಿಟನ್ನು ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಬರೋಂಗಿಲ್ಲ. ಹಿಯರ್ ಸೆಂಟ್ರಲ್ ಗೌರ್ಮೆಂಟ್ ಬೈ ದ ಲೈಸೆನ್ಸ್ ಡೈರೆಕ್ಟ್ that association may be registered as a company with limited liability and without addition to its name word limited, in other words private limited. Here association may be upon the registered accordingly ಅಂತ ನಾವಲ್ಲಿ ಹೇಳ್ಬೋದು. So these are all some case. Let's remaining case study we'll discuss in next class.